ದೊಡ್ಡ ಮನೆ ಅಂತ ಬಂದ್ರೆ ಅಪ್ಪು ಸರ್, ಹಾ ನಮ್ಗೆಲ್ರಿಗೂ ಒಂದು ಕನೆಕ್ಷನ್ ಬಿಡಿ ಅದು ಅಪ್ಪು ಸರ್ ಅಂದ್ರೆ. ಸೊ ಈಗ ಅಪ್ಪು ಸರ್ನ ನೀವು ಈಗ ರಾಜ್ಕುಮಾರ್ ಸರ್ನೇ ಮೀಟ್ ಮಾಡಿದ್ದೀರಾ ಅಪ್ಪಾಜಿ ಅವ್ರನ್ನ ಅಂದ್ಮೇಲೆ, ಈಗ ಅಪ್ಪು ಸರ್ ಸಿಗದೆ ಇರ್ತಾರ, ಅವ್ರದ್ದೊಂದು ಫಸ್ಟ್ ಮೀಟ್ ಇಂದ ಲಾಸ್ಟ್ ಮೀಟ್ ವರ್ಗು ನನ್ನ ಜೊತೆ ಶೇರ್ ಮಾಡೋದಾದ್ರೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಬಿಕಾಸ್ ನಮ್ಗೆ ಈ ಇಂಗ್ಲಿಷ್ ಪೇಪರ್ ಹೆಂಗಿರುತ್ತೆ ಅಂದ್ರೆ ವಿ ಆಲ್ಸೋ ಕವರ್ ನೈಟ್ ಲೈಫ್ ಅಲ್ವಾ, ಈ ಪಾರ್ಟೀಸು, ಫ್ಯಾಷನ್ ಶೋಸು, ಯುಬಿಸಿಟಿ ಲಾಂಚು. ಸೊ ಅಲ್ಲಿ ಮೆಟ್ರೋ ಪೇಜಸ್ ತರ, ಆ ಮೆಟ್ರೋ ಅಲ್ಲಿ ಅವ್ರನ್ನ ಹೆಂಗ್ ಮೀಟ್, ಬೇರೆ ಬೇರೆ ಅವತಾರಗಳಲ್ಲಿ ಮೀಟ್ ಮಾಡೋದು. ಅವ್ರಿಗೆ ಹಿ ಲೈಕ್ ದ ಗುಡ್ ಲೈಫ್, ಅವ್ರಿಗೆ ಅದೆಲ್ಲ ಹಾಬೀಸು ಅದೆಲ್ಲ ನನ್ಗೆ ತುಂಬಾ ಮಾತಾಡಿದೀನಿ. ಅವ್ರಿಗೆ ಫ್ಯಾಷನ್, ಇಟಾಲಿಯನ್ ಲೇಬಲ್ಸ್ ಆರ್ ಕನ್ಸಿಡರ್ಡ್ ದ ಬೆಸ್ಟ್. ಸೊ ಅದರ್ ಲೇಬಲ್ಸ್, ಅದರ್ ಯಾಕೆ ಈ ಬ್ರ್ಯಾಂಡು ವರ್ಸಸ್ ಆ ಬ್ರ್ಯಾಂಡು, ಅದೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು. ಅಂಡ್ ಯುಬಿಸಿಟಿ ಓಪನ್ ಆದಾಗ he would talk about, he was there and ಅವರೆಲ್ಲ ಹೇಳ್ತಿದ್ರು, see he is one of the few people who really likes the brands. and ಯಾಕೆ ಈ ಸುಮ್ನೆ ದೊಡ್ಡ ಬ್ರ್ಯಾಂಡ್ ಅಂತ ಹೋಗ್ತಾ ಇರಲಿಲ್ಲ, ಆ ಬ್ರ್ಯಾಂಡ್ಗೆ ಅವ್ರಿಗೆ ಇಷ್ಟ ಕನೆಕ್ಷನ್ ಇದೆ ಅಂತ ಆ ತರ ಹೋಗ್ತಾ ಇದ್ರು. ಅಂಡ್ ಆಚೆನು ಸಾಧು. ದೆನ್ ಫುಡ್ ಆಲ್ಸೋ ಅವ್ರಿಗೆ ಎಲ್ರಿಗೂ ಗೊತ್ತು ಎಷ್ಟು ಇಷ್ಟ. ಸೊ ಎಷ್ಟೋ ಜಾಗಗಳಲ್ಲಿ ಮೀಟ್ ಮಾಡಿರೋದು ಆ ತರ. ಸೊ ಅದೆಲ್ಲ ತುಂಬಾನೇ ನೆನಪಿದೆ. ಅಂಡ್ ಅಫ್ಕೋರ್ಸ್ ಕೆಲಸ ಇಸ್ ದೇರ್, ಬಟ್ ಕೆಲಸ ಬಿಟ್ಟು ಇದೆಲ್ಲ ಇದೆಯಲ್ಲ ಅದೆಲ್ಲ ತಿಳ್ಕೊಂಡಿರೋದು. ಪ್ಲಸ್ ಅವ್ರಿಗೆ ಎನಿಥಿಂಗ್ ಆ ಕ್ಯೂರಿಯಾಸಿಟಿ ಇತ್ತಲ್ಲ, ಒಂದು ಲೈಕ್ ಅ ಚೈಲ್ಡ್, ಎಲ್ಲ ಗೊತ್ತಾಗ್ಬೇಕು ಅಂತ. ಸೊ ತಿಳ್ಕೊಬೇಕು ಅವ್ರು. ಅದು ನೀನೇನ್ ಮಾಡ್ತಿದ್ಯಾ, ನೀನೇನ್ ನೋಡ್ದೆ, ಅದು ಏನಾದ್ರೂ ಒಂದು ವೆಬ್ ಸೀರೀಸ್ ಡಿಸ್ಕಷನ್ ಇರ್ಲಿ ಅದು. ಸೊ ಅದೆಲ್ಲ ನೋಡ್ತಾ ಇದ್ರು. ಸೊ ಆ ರೇಂಜ್ಗೆ ಮಾತಾಡೋದು ತುಂಬಾ ಇಷ್ಟ ಆಯ್ತು. ಒಂದು ಮೋಸ್ಟ್ ಮೆಮೊರಬಲ್ ಕಾನ್ವರ್ಸೇಷನ್ ಅಥವಾ ಯಾವ್ದಾದ್ರು ಒಂದು ಶೇರ್ ಮಾಡ್ಬೋದಾ? ಮೆಮೊರಬಲ್ಗಿಂತ ಒಂದು, ಅಯ್ಯೋ ವೈ ಐ ಕುಡಂಟ್ ಬಿ ದೇರ್ ಅಂತ. ಗುರು ಬರ್ಡೇ ಐ ಕುಡಂಟ್ ಗೋ ಅವತ್ತು ಅವ್ರ ಮನೆಗೆ. ಹೋಗ್ಬೇಕಾಗಿತ್ತು. ನೆಕ್ಸ್ಟ್ ಡೇ ಗುರು ಅಂದ್ರೆ ಇಲ್ಲ ಗುರುಕಿರಣ್ ಅವ್ರ ಮನೆ, ಅವ್ರ ಮನೆಗೆ ಹೋಗ್ಬೇಕಾಗಿತ್ತು. ಬಟ್ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಆಯ್ತು. ಸೊ ದಟ್ ಒನ್ ಲಾಸ್ಟ್ ಟೈಮ್ ಕುಡಂಟ್ ಐ ಹ್ಯಾವ್ ನಾಟ್ ಮೆಟ್ ಹಿಮ್ ಅಂತ. ಅದು ಒಂದು. ಇವತ್ತು ಅದೇ ಮಧ್ಯಾಹ್ನ ಮಾತಾಡಿದ್ವಿ. ಅಂಡ್ ಐ ಗೋಯಿಂಗ್ ಟು ಸಿ ಯು ದೇರ್ ಅಂತಾನು ಅವರು ಕೇಳಿದ್ರು. ಸರ್ ಇಲ್ಲ, ನಾಳೆ ಬೆಳಗ್ಗೆ ಬಜರಂಗಿ 2 ರಿಲೀಸ್ ಇದೆಯಲ್ಲ, ಸೊ ನಾನು ಐಲ್ ಬಿ ವಾಚಿಂಗ್ ದಟ್ ಫಾರ್ ರಿವ್ಯೂ ಅರ್ಲಿ ಮಾರ್ನಿಂಗ್. ಸೊ ಇದು ಬೈ ಚಾನ್ಸ್ ಬೆಳಗ್ಗೆನೆ ಶೋ ಇತ್ತು. ಸೊ ಅದಕ್ಕೆ ನಾನು ಇಲ್ಲ ಅಂತ. ಸೊ ಅದು ಪ್ಲಸ್ ಅದೇ ಟೈಮಲ್ಲಿ ಅಪ್ಪು ಅವ್ರ ಜೊತೆ ಸ್ಪೋಕನ್ ಅ ಲಾಟ್ ಅಬೌಟ್ ಇದು ಯಾವುದು ಗಂಧದ ಗುಡಿ. ಅವ್ರಿಗೆ ಯಾಕೆ ಆ ಸಿನಿಮಾ ಇಷ್ಟ, ಯಾಕೆ ಅದು ಮಾಡಿದ್ರು ಅಂತ ತುಂಬಾ ಅಂಡ್ ಎಕ್ಸೈಟ್ಮೆಂಟ್ ಇತ್ತಲ್ಲ, ಅದು ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಬಾ ಮನೆಗೆ ವಿಲ್ ಡಿಸ್ಕಸ್ ಹೆಂಗೆ ಡಿಫ್ರೆಂಟ್ ಆಗಿ ಪ್ರಮೋಟ್ ಮಾಡೋದು ಅಂತೆಲ್ಲ ಅವರು ಆ ಟೈಮಲ್ಲಿ ಹೇಳಿದ್ರು. ಬಟ್ ಅದೇ, ಸೊ ದಟ್ ವಾಸ್ ಅ ಕಾನ್ವರ್ಸೇಷನ್. ಆ ಎರಡು ಅನ್ಫಿನಿಶ್ ಕಾನ್ವರ್ಸೇಷನ್ ಇದೆಯಲ್ಲ, ಅದು ದಟ್ ಐ ಥಿಂಕ್ ಮೋರ್ ದೆನ್ ಎವ್ರಿಥಿಂಗ್ ಎಲ್ಸ್ ಇಸ್ ದೇರ್. ಬಟ್ ಆ ಎರಡು ಇಸ್ ವಾಟ್ ಐ ಥಿಂಕ್ ಆಫ್. ಯಸ್. ನನಗೆ ಅಪ್ಪು ನೆನಪು ಮಾಡಬೇಕಾದ್ರೆ ಎಷ್ಟೊಂದು ವಿಷಯಗಳು ಗೊತ್ತಿಲ್ಲದೆ ಇರೋದೆಲ್ಲ ತಿಳ್ಕೊಂಡೆ. ಅವರು ಒಂಥರ ಮನುಷ್ಯರು ಅಂತಾನೆ ಅನ್ಸಿಲ್ಲ ನನಗೆ. ನೆಕ್ಸ್ಟ್ ಲೆವೆಲ್ ಅದು. ನಮ್ಗೆ ಗೊತ್ತಿಲ್ಲದೆ ಇರೋದಂದ್ರೆ ನಾವು ಹೇಳೋದು ದೇವ್ರಂತ, ಆ ಮನುಷ್ಯ ಒಂಥರ ದೇವ್ರ ಥರ. ಅದು ಹೆಂಗೆ ಸಾಧ್ಯನೋ ಗೊತ್ತಿಲ್ಲ, ಇಷ್ಟು ಜನಕ್ಕೆ ಹಿಂಗೆ ಕನೆಕ್ಟ್ ಆಗಕ್ ಸಾಧ್ಯ. ದೇವ್ರೊಬ್ರೆ ಹಂಗೆ ಕನೆಕ್ಟ್ ಆಗಕ್ಕಾಗೋದು, ಇನ್ಯಾರು ಹಂಗೆ. ಅಷ್ಟು ಇಂಪಾರ್ಟೆನ್ಸ್ ಆಪೋಸಿಟ್ ಅಲ್ಲಿ ಇರೋರು ತುಂಬಾ ಚಿಕ್ಕವರು ದೊಡ್ಡವರು ಅದನ್ನ ನೋಡ್ತಾನೆ ಇರ್ಲಿಲ್ಲ ಅಲ್ಲ. ಅದು ಹೌದು, ದಟ್ ವಾಸ್ ದ ಥಿಂಗ್. ಅಂಡ್ ಹಿ ರೆಸ್ಪೆಕ್ಟೆಡ್, ಸೇ ಫಾರ್ ಇನ್ಸ್ಟೆನ್ಸ್ ಆ ಮೀಡಿಯಾ ಅಂತ ನಮ್ಮನ್ನೆಲ್ಲ ಹೆಂಗೆ ಹಿ ವುಡ್ ರೆಸ್ಪೆಕ್ಟ್. ದಟ್ ಇಸ್ ವೆರಿ, ಇಟ್ ಇಸ್ ಕಮೆಂಡಬಲ್. ಬಿಕಾಸ್ ತುಂಬಾ ಜನ ಆ ಥರ ದೇ ಡೋಂಟ್ ರೆಸ್ಪೆಕ್ಟ್. ಕರೆಕ್ಟ್. ಎಸ್ಪೆಷಲಿ ದ ನ್ಯೂವರ್ ಜನರೇಷನ್ಸ್. ಏನೋ ಈ ಕೆಲ್ಸಕ್ಕೆ ಬಂದಿದ್ದಾರೆ, ಇಷ್ಟಕ್ಕೆ ಮುಗೀತು ಅಷ್ಟೇ. ಬಟ್ ಆ ಕೆಲ್ಸಕ್ಕೂ ವೇಟ್ ಮಾಡಿ ಆಚೆ ಅವ್ರಿಲ್ಲ, ಒಳಗ್ ಬನ್ನಿ ಕೂತ್ಕೊಳ್ಳಿ, ಕಾಫಿ ಕುಡಿರಿ, ಅದೆಲ್ಲ ಅದು ಆಕ್ಚುಯಲ್ ರೆಸ್ಪೆಕ್ಟ್ ಇರ್ತಾ ಇತ್ತು. ಸೊ ಅದು ಅವರು ಪ್ರಾಬ್ಲಿ ಅದ ನೋಡಿ ಬೆಳೆದಿದ್ದವರಲ್ಲ. ಸೊ ಅದಕ್ಕೆ ಹಂಗೆ. ಈಗ ಅವ್ರ ಗಂಧದ ಗುಡಿ ಬಗ್ಗೆ ನಿಮ್ಮ ಹತ್ರ ಏನಂತ ಇದನ್ನೆಲ್ಲ
ಹೇಳಿದ್ರು? ಅದೇ ಅದು ಏನಂದ್ರೆ ಅಲ್ಲ, ಯಾಕೆ ಮಾಡ್ದೆ, ಏನ್ ಇಂಟ್ರೆಸ್ಟ್ ಇತ್ತು, ಯಾಕೆ ಕರ್ನಾಟಕನ ಗಂಧದ ಗುಡಿ ಅಂತ ಪರ್ಚೇಸ್? ಅವ್ರಿಗೆ ವೈಲ್ಡ್ ಕರ್ನಾಟಕ ನೋಡಾದ್ಮೇಲಂತೂ ತುಂಬಾ ಕರ್ನಾಟಕದ ಅವ್ರಿಗೆ ಎನಿವೆ ಟ್ರಾವೆಲಿಂಗ್ ಇಷ್ಟ, ಕರ್ನಾಟಕದಲ್ಲಿ ಎಲ್ಲಾ ಕಡೆ ಹೋಗಿದ್ದಾರೆ. ಬಟ್ ಅದ್ ನೋಡಾದ್ಮೇಲೆ ಅವ್ರಿಗೆ ಆ ಸಿನಿಮಾ ಬಗ್ಗೆ ಅವ್ರು ಏನ್ ಹೇಳಿದ್ರಂದ್ರೆ, ಬೇರೆ ಎಲ್ಲ ಸಿನಿಮಾದಲ್ಲಿ ಐ ಆಮ್ ದ ಕ್ಯಾರೆಕ್ಟರ್, ಬಟ್ ಈ ಸಿನಿಮಾದಲ್ಲಿ ಐ ಆಮ್ ಪುನೀತ್ ರಾಜ್ಕುಮಾರ್. ಸೊ ಅದು ಹಿ ವಾಸ್ ವೆರಿ ಎಕ್ಸೈಟೆಡ್ ಬಿಕಾಸ್ ಅವರು ಹೀಸ್ ಆಸ್ ಹಿಮ್ಸೆಲ್ಫ್ ಇನ್ ಆನ್ ದ ಬಿಗ್ ಸ್ಕ್ರೀನ್. ಸೊ ಅದನ್ನ ಹಿ ವಾಸ್ ವೆರಿ ಎಕ್ಸೈಟೆಡ್ ಬಿಕಾಸ್ ವಿಚ್ ಸ್ಟಾರ್ ವಿಲ್ ಗೋ ಅಂಡ್ ಡೂ ಆಲ್ ಆಫ್ ದಟ್ ಅಂಡ್ ಬಿ ಹಿಮ್ಸೆಲ್ಫ್ ಅಂಡ್ ಶೋ ರಿಯಲ್ ಲೈಫ್. ತುಂಬಾ ಕಮ್ಮಿ, ಯಾವ ಸ್ಟಾರು ಆ ರೇಂಜ್ಗೆ ತೋರಿಸ್ಕೊಡಲ್ಲ. ಸೊ ದಟ್ ವಾಸ್ ಅ ವೆರಿ ಡಿಫ್ರೆಂಟ್ ಲೈಫ್ ಅಂಡ್ ಲಿವಿಂಗ್ ಅ ವೆರಿ ಸಿಂಪಲ್ ಲೈಫ್ ಅವಾಗಂತೂ. ಹಂಗೆ ಅಪ್ಪು ಸರ್ಗೆ ಇದ್ದಿದ್ದು ಅದೊಂದು ಗುಣ, ಡೌನ್ ಟು ಅರ್ತ್ ಕ್ವಾಲಿಟಿ. ನಮ್ಮನ್ನೆಲ್ಲರೂ ಎಷ್ಟು ಕನೆಕ್ಟ್ ಮಾಡಿದೆ ನೋಡಿ. ಅವ್ರನ್ನ ಮೀಟ್ ಮಾಡಿ ಒಂದು ಸೆಲ್ಫಿ ತಗೊಂಡವರಿಂದ ಹಿಡ್ದು ತುಂಬಾ ಒಡನಾಟ ಇಟ್ಕೊಂಡಿರೋರ್ವರ್ಗು ಬೆಟ್ಟದಷ್ಟು ನೆನಪುಗಳು. ಹೌದು, ಅದೇನೋ ಗೊತ್ತಿಲ್ಲ. ಹೌದು, ಇನ್ಫ್ಯಾಕ್ಟ್ ನನಗೆ ಒನ್ ಆಫ್ ದ ಸ್ವೀಟೆಸ್ಟ್ ಥಿಂಗ್ ನನ್ನ ತಂಗಿ ಮಗ, ಅವನು ವೆನ್ ಹಿ ವಾಸ್ ರಿಯಲಿ ಯಂಗ್, ಪೋತಿ ಸ್ಟೋರ್ ಬಂತಲ್ಲ ಓಪನಿಂಗ್, ಓಪನ್ ಆದ್ಮೇಲೆ ಅವರೇ ಎಲ್ಲ ಆಡ್ಸ್ ಅಲ್ಲಿ ಇದ್ರು. ಹೌದು ಹೌದು. ಸೊ ಆವಾಗ ಆ ಅಲ್ಲಿ ಒಂದು ಆಡ್ ಶೂಟ್ ಮಾಡ್ತಿದ್ರು, ದಿವಾಲಿನೋ ಏನೋ. ಅಲ್ಲಿ ಇವನು ಇದ್ದ, ಆಯುಷ್, ಮೈ ನೆವ್ಯೂ. ಅವನ್ ಡ್ಯಾನ್ಸ್ ಎಲ್ಲ ಮಾಡಿ ಅವಾಗ ನನ್ನ ತಂಗಿ ಇದ್ಲು. ಸೊ ಅವ್ರು ಹೋಗ್ಬಿಟ್ಟು ಮೈ ಸಿಸ್ಟರ್ ಆಲ್ಸೋ ದ ಫಿಲ್ಮ್ ಜರ್ನಲಿಸ್ಟ್ ಇನ್ ಬ್ಯಾಂಗ್ಳೂರ್ ಟೈಮ್ಸ್. ಸುನೇನಾ ವಂಡರ್ಫುಲ್ ಲೇಡಿ ಅಂತ. ಸೊ ಆ ಥರ ಜಸ್ಟ್ ವೆರಿ ಸ್ವೀಟ್ ಹಂಗೆ. ಅಂಡ್ ದೆನ್ ನನ್ನ ಬಗ್ಗೆ ನನ್ನ ತಂಗಿ ಜೊತೆ ಮಾತಾಡಿದ್ದು, ಸೊ ಅದೆಲ್ಲ ತುಂಬಾ ಚೆನ್ನಾಗಿತ್ತು ಟು ಅಂಡರ್ಸ್ಟ್ಯಾಂಡ್, ಬಿಕಾಸ್ ಇಟ್ಸ್ ನಾಟ್ ಜಸ್ಟ್ ಡೈರೆಕ್ಟ್ಲಿ ಟು ದ ಫೇಸ್ಗೆ ಓ ನೈಸ್ ಅಂತ ಆ ಥರ ಎಲ್ಲ. ಆಮೇಲೂ ಒಂದು ಆಬ್ಸೆನ್ಸ್ ಅಲ್ಲೂ ನಿಮ್ ಬಗ್ಗೆ ಮಾತಾಡ್ತಾರೆ ಅಂಡ್ ನಿಮ್ ಬಗ್ಗೆ ನೆನ್ಪಿಟ್ಕೊಂಡು ನಿಮ್ ಬಗ್ಗೆ ಮಾತಾಡ್ತಾರಲ್ಲ, ಅದು ಇಟ್ಸ್ ಹ್ಯುಮ್ಯಾನಿಟಿ. ಕರೆಕ್ಟ್. ಅದು ಸೋ ಸ್ವೀಟ್. ಅಪ್ಪು ಸರ್ನ ಹಂಗೆ ದೇವ್ರು ಮಾಡ್ಬಿಟ್ಟಿವಿ ನಾವೆಲ್ಲ. ಆದ್ರೆ ನೆನಪಲ್ಲ, ಅವರು ನೆನಪು ಅಂತ ಅನ್ನಂಗೆ ಅಲ್ಲ, ಅವ್ರನ್ನ ಪ್ರತಿ ಕ್ಷಣ ಜೀವಂತವಾಗಿ ಇಟ್ಟಿದೀವಿ ಎಲ್ರೂ ಅಭಿಮಾನಿಗಳು. ಸೊ ಹಂಗೆ ಅಪ್ಪು ಸರ್ದು ಇಷ್ಟೆಲ್ಲ ನಾವು ಮಾತಾಡಿದ್ವಿ. ಬಟ್ ಅವ್ರೊಬ್ರೇ ಅನ್ಸುತ್ತೆ ತುಂಬಾ ಕಾಂಟ್ರವರ್ಸಿಗಳಿಂದ ದೂರ ಇದ್ದ ಮನುಷ್ಯ ಅಂತಂದ್ರೆ, ಎಲ್ರಿಗೂ ಅಷ್ಟು ಚಂದ ಮಾತಾಡಿಸ್ತಿದ್ದು ಅಂದ್ರೆ. ಬಟ್ ಅವರು ಒಂದೊಂದ್ಸತಿ 2-3 ಕಡೆ ಹೇಳಿರೋದು, ನಾನು ಏನು ಈ ಥರನೇ ಇರಲಿಲ್ಲ, ನಾನು ತುಂಬಾ ದಾಟ್ಕೊಂಡೇ ಬಂದಿರೋದು, ಇವಾಗ ಹಿಂಗಿದ್ದೀನಿ ಅಂತ ಎಷ್ಟೊಂದು ಯುವರತ್ನ ಇಂಟರ್ವ್ಯೂಗಳಲ್ಲಿ ಹೇಳಿರೋದಿದೆ. ಅಂದ್ರೆ ನಾನು ಮನುಷ್ಯನೇ ಅಲ್ವಾ ಅನ್ನೋ ತರ. ಕರೆಕ್ಟ್. ಸೊ ಅದನ್ನ ನೆನ್ಸ್ಕೊಂಡ್ರೆ ಒಂಥರ ಬೇಜಾರು ಆಗುತ್ತೆ, ಒಂಥರ ಅವ್ರು ಇರ್ಬೇಕಿತ್ತು ಅನ್ನೋದು. ಆ ಸ್ಥಾನನ ಇದನ್ನ ಯಾರು ತುಂಬಕ್ ಸಾಧ್ಯ. ಹೌದು. ಅವ್ರು ಎಷ್ಟು ಜನರ ಜೊತೆ ಒಡನಾಟನು ಹಂಗೆ ಇಟ್ಕೊಂಡಿದ್ರು ಇಂಡಸ್ಟ್ರಿನ. ಹೌದು. ನನ್ಗದು ಸುದೀಪ್ ಸರ್ದು ಮತ್ತೆ ಅಪ್ಪು ಸರ್ದು ಇಬ್ರದ್ದು ಒಂದು ಫೋಟೋನ ಆಮೇಲೆ ಪ್ರಮೋಟ್ ಮಾಡಿದ್ರು ಗೊತ್ತಾ, ಅವ್ರದ್ದು ಗಂಧದ ಗುಡಿ ಟೈಮ್. ನಂಗೆ ಅದ್ ನೋಡಿ ತುಂಬಾ ಆಶ್ಚರ್ಯ. ಚಿಕ್ಕ ವಯಸ್ಸಲ್ಲಿ ಇದ್ದಿದ್ ಒಂದ್ ಫೋಟೋ, ಕರೆಕ್ಟ್, ದೊಡ್ಡವರಾದ್ಮೇಲೆ ಒಂದ್ ಫೋಟೋ, ಅದೆರಡೂನು ಜಾಯಿನ್ ಮಾಡಿ ಯಾರೋ ಪ್ರಮೋಟ್ ಮಾಡಿದ್ರು ಗಂಧದ ಗುಡಿ ಟೈಮ್. ಹೌದು, ಅದು ತುಂಬಾ ಎಕ್ಸ್ಟ್ರಾರ್ಡಿನರಿ. ಈಗ ಸುದೀಪ್ ಸರ್ ಸೌತ್ ಬ್ಯಾಂಗ್ಳೂರ್ ಅವರು, ಹೌದು, ನೀವು ಇಲ್ಲಿ, ನಾವು ಜೆ.ಪಿ. ನಗರ, ಅವರು ಜೆ.ಪಿ. ಸೊ ನಿಮ್ಮಿಬ್ರ ಒಡನಾಟ ಹೆಂಗಿತ್ತು? ಈಸ್ ವೆರಿ ಎನ್ಕರೇಜಿಂಗ್ ಬಿಕಾಸ್ ನಾನು ಇಂಡಸ್ಟ್ರಿ ಬಿಟ್ಟಾದ್ಮೇಲೂ ಅಸೋಸಿಯೇಟೆಡ್ ವಿತ್ ಲಾಟ್ ಆಫ್ ಟೀಮ್ಸ್ ಅಲ್ವಾ. ಸೊ ಹೌ ಓಪನ್ಲಿ ಎಲ್ರನ್ನ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆಲ್ಲರಿಗೂ ಇಷ್ಟ ಆದ್ರೆ ಒಂದು ಫುಲ್ ದೊಡ್ಡ ರಿವ್ಯೂ ಬರೀತಾರೆ. ಅವ್ರ ಹಾರ್ಟ್ ಇಂದ ಎಷ್ಟು ಓಪನ್ ಆಗಿ ರಿವ್ಯೂ ಬರೀತಾರೆ. ಪ್ಲಸ್ ಅವ್ರದೇ ಫ್ರೆಂಡ್ಸ್ಗಿರ್ಲಿ, ಲೈಕ್ ಫಾರ್ ಇನ್ಸ್ಟೆನ್ಸ್ ಯಾರು ಚಂದಂದು ಫ್ಲರ್ಟ್ಗೆ ವಿಡಿಯೋ ಮಾಡಿದ್ದಾರೆ, ಹಾಡು. ಸೊ ಅದು ತುಂಬಾ ಇಷ್ಟ ನನಗೆ, ಬಿಕಾಸ್ ಈಸ್ ಅ ಫ್ರೆಂಡ್ಸ್ ಫ್ರೆಂಡ್. ತುಂಬಾನೇ ಅದೊಂದು ಐ ರಿಯಲಿ ಲವ್ ಇಟ್. ಅಂಡ್ ಅವ್ರನ್ನ ಮೆಟ್ ಹಿಮ್ ಮಲ್ಟಿಪಲ್ ಟೈಮ್ಸ್ ಫಾರ್ ವರ್ಕ್, ಅದರ್ವೈಸ್ ಆ ಥರ. ಸೊ ಇಟ್ಸ್ ನಾನು ಐ ವಾಂಟ್ ಟು ಶೋ ಹಿಮ್ ಸೂನ್ ಶಾರ್ಟ್ ಫಿಲ್ಮ್. ಅವ್ರ ಮನೆಯಲ್ಲಿ ಒಂದ್ ದಿವಸ ಸಂಜೆ ಮೀಟ್ ಮಾಡಿದಾಗ 1-2-3 ಜನರು ನಮ್ ಜೊತೆ ಇದ್ದಾಗ ಅವರೆಲ್ಲ ಡೈರೆಕ್ಟ್ ಆಗ್ತಾರೆ ಅಂದ್ರೆ, ಅಯ್ಯೋ ಸುಮ್ನೆ ಇಷ್ಟೆಲ್ಲ ಬಿಲ್ಡಪ್ ಕೊಡ್ಬೇಡಿ ಪ್ಲೀಸ್, ಒಂದ್ ಶಾರ್ಟ್ ಫಿಲ್ಮ್ ಮಾಡಿರೋದು. ಲೈಕ್ ಇಲ್ಲ ಶ್ರುತಿನೋ ಇಲ್ಲ ಡೈರೆಕ್ಟ್ ಮಾಡಿದ್ಯಾ ನೀನು ಅಂತ. ಸೊ ಅವತ್ತು ಸೊ
ತೋರಿಸ್ಬೇಕು. ತೋರಿಸ್ಬೇಕು. ನಾವು ಕಾಯ್ತಾ ಇದೀವಿ, ನಾವು ನೋಡ್ಬೇಕು. ಅವ್ರು ಬಂದ್ಬಿಟ್ರಂತ ಇನ್ನ ಖುಷಿ. ಸೊ ನೋಡೋಣ ಸಿನಿಮಾ ಅದೊಂದು ಶಾರ್ಟ್ ಮೂವಿ ಹೆಂಗಿರ್ಬೋದು ಅಂತ. ಈಗ ಶಾರ್ಟ್ ಮೂವಿ ವಿಷಯಕ್ಕೆ ಬರೋದಾದ್ರೆ ಶ್ರುತಿ ಇಟ್ಕೊಂಡು ಅಂಡ್ ಮೌನ ರಾಗ ಅನ್ನೋದನ್ನ ಶುರು ಮಾಡಿದ್ರಲ್ಲ, ಅದೊಂದ್ ಜರ್ನಿನ ನನ್ನ ಜೊತೆ ಶೇರ್ ಮಾಡ್ಬೋದಾ? ಹೆಂಗೆ, ಯಾಕೆ ಅದು ಶಾರ್ಟ್ ಮೂವಿ ಯಾಕೆ ಮಾಡ್ದೆ ಅನ್ನೋದನ್ನ ಆಗ್ಲೇ ಹೇಳಿದ್ರಿ ನೀವು. ಬಟ್ ಮೌನ ರಾಗ ಮತ್ತೆ ಆ ಸಬ್ಜೆಕ್ಟ್ ನ ತಗೊಂಡಿದ್ದು ಮೌನ ರಾಗ ಅಂತ ಎಂಡಲ್ಲಿ ಆ ಟೈಟಲ್ ಫಸ್ಟ್ ಬೇರೆ ಟೈಟ್ಲ್ ಇತ್ತು, ಅಮ್ಮ ಮಗು ಟೈಟ್ಲ್ ಅಂತ ಅಮ್ಮ ಅಂತ ಬರ್ತಿತ್ತು. ದೆನ್ ಕಥೆನ ಓದಿ 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 ಎಂಡಲ್ಲಿ ಶೂಟ್ ಆದ್ಮೇಲೆ ಮೌನ ರಾಗ ಅಂತ ಟೈಟ್ಲ್ ಇಟ್ಟಿದ್ದು. ಅಂಡ್ ಅಮ್ಮ ಮಗನ್ ಕತೆ, ಬೆಂಗಳೂರಲ್ಲಿ ನಡೆಯೋ ಕತೆ, ಸೌತ್ ಬೆಂಗಳೂರಲ್ಲೇ ನಡೆಯೋ ಕತೆ, ಜಿ.ಪಿ. ನಗರದಲ್ಲೇ ಇದೇ ಲೇನ್ಸ್ ಅಲ್ಲಿ ನಡೆಯೋ ಕತೆ. ಕಾಲ್ಪನಿಕ. ಒಂದು ಒಬ್ರು ಫುಡ್ ಡೆಲಿವರಿ ಎಕ್ಸಿಕ್ಯೂಟಿವ್ ಲೇಡಿ, ಅವ್ರ ಮಗ, ಅಂಡ್ ಒಂದು ದಿನ ನಡೆಯೋ ಕತೆ. ಒಂದ್ ದಿನದ ಕತೆ, ಒಂದ್ ಬೇರೆ ಬೇರೆ ಜನರನ್ನ ಮೀಟ್ ಮಾಡೋದು, ಆತರ. ಅದ್ರ ಮಧ್ಯದಲ್ಲಿ ಒಂದ್ ಸ್ಟೋರಿ ಓಡುತ್ತೆ. ಆತರ ಇಟ್ಸ್ ನನ್ಗೆ ಸಿನಿಮಾ ಹೆಂಗಂದ್ರೆ, ಆಲ್ವೇಸ್ ಈ ಸಿನಿಮಾ ಆಲ್ಸೋ ಆಸ್ ಒಂದು ಎಂಟರ್ಟೈನ್ಮೆಂಟ್. ಬಟ್ ಎಂಟರ್ಟೈನ್ಮೆಂಟ್ ಬಿಟ್ಟು ಎವ್ರಿ ಫಿಲ್ಮ್ ಇಸ್ ಆಲ್ಸೋ ಒಂದು ಪೀಸ್ ಆಫ್ ಹಿಸ್ಟ್ರಿ. ಈ ಸಿನಿಮಾದಲ್ಲಿ ಈ ಟೈಮಲ್ಲಿ ಈ ಬೆಂಗಳೂರು ಹಿಂಗಿತ್ತು, ಈ ತರ ಕಲ್ಚರ್ ಹಿಂಗಿತ್ತು. ಸೊ ನನ್ಗೆ ಬೆಂಗಳೂರಲ್ಲಿ ಫುಡ್ ಕಲ್ಚರ್ ಹೆಂಗಿದೆ ಅಂತ ಒಂದು ಆ ತರ ತೋರಿಸಿದೀನಿ. ಅಂಡ್ ಅಟ್ ದ ಸೇಮ್ ಟೈಮ್ ಬೆಂಗಳೂರಲ್ಲಿ ಕಾಸ್ಮೋಪಾಲಿಟನ್ ಕಲ್ಚರ್ ಹೆಂಗಿದೆ ಅಂತ ತೋರಿಸಿದೀನಿ. ಸೇಮ್ ಟೈಮ್ ಒಂದು ಲೇಡಿಗೆ ನ್ಯಾವಿಗೇಟ್ ಮಾಡೋದು ಹೆಂಗಿದೆ ಅಂತ ಅದು ತೋರಿಸಿದೀನಿ. ಎಲ್ಲ ಮಧ್ಯದಲ್ಲಿ ಅಂಡ್ ಒಂದ್ ಅಮ್ಮ ಮಗನ್ ಕತೆ ಎಲ್ಲ ಸೇರಿ ಒಂದ್ ಫಿಲ್ಮ್ ಮಾಡಿರೋ. ಎಷ್ಟು ನಿಮಿಷದ್ದು? 20 ನಿಮಿಷ. 20 ನಿಮಿಷದಲ್ಲಿ ಇಷ್ಟೆಲ್ಲ ಹೇಳಿದೀರಾ? ಟ್ರೈ ಮಾಡಿದೀವಿ. ಅಲ್ಲ 30 ಸೆಕೆಂಡ್ಸ್ ಆಡ್ಗಳಲ್ಲೇ ಎಲ್ಲ ಮಾಡ್ತಾರೆ, ಅದ್ ಬೇರೆ ವಿಷಯ. ಅಂಡ್ ನನ್ ಸಿನಿಮಾದಲ್ಲಿ ತುಂಬಾ ನನ್ ಆಪ್ತರು ತುಂಬಾ ದೇ ಆಲ್ ಕೇಮ್ ಇನ್ ಅಂಡ್ ಬಿಕೇಮ್ ಅ ಪಾರ್ಟ್ ಆಫ್ ಇಟ್. ರೈಟ್ ಫ್ರಮ್ ಯಾರು ಶ್ರುತಿ, ದೆನ್ ಸಂಯುಕ್ತ ಅವ್ರು ನಾಡಿದ್ದಾರೆ, ಸೂರಜ್ ಗೌಡ ಅವರಿದ್ದಾರೆ, ಅನಿರುದ್ಧ ಆಚಾರ್ಯ ಇದ್ದಾರೆ, ರಾಜಶ್ರೀ ಪೊನ್ನಪ್ಪ ಇದ್ದಾರೆ, ಹರ್ಷಲ್ ಕೌಶಿಕ್ ಇದ್ದಾರೆ, ಸುವಿಶ್ ಅಂತ ಇನ್ನೊಬ್ರು ಇದ್ದಾರೆ. ನನ್ ಶ್ರುತಿ ಮಗನ್ ಪಾತ್ರದಲ್ಲಿ ಒಂದು ವೆರಿ ಅಮೇಸಿಂಗ್ ಬ್ರೈಟ್ ಕಿಡ್ ಅಗ್ನಿವ್ ಅಂತ. ಎಲ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ನೋಡ್ಬೇಕು. ಆಲ್ಮೋಸ್ಟ್ 1 million ಫಾಲೋವರ್ಸ್ ಇದ್ದಾನೆ ಹುಡುಗ. ಹಿ ಇಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಬಾಯ್. ನನ್ ಫುಲ್ ಸ್ಕ್ರೀನ್ ಪ್ಲೇ ಎಲ್ಲ ಓದ್ದ, ಆಮೇಲೆ ಡೌಟ್ಸ್ ಎಲ್ಲ ಕೇಳ್ದ. ಆ ರೇಂಜ್ಗೆ ಅವನು ಬೇಸಿಕಲಿ ಆರ್ಟಿಸ್ಟ್. ತುಂಬಾ ಕಾಂಟೆಂಟ್ ಕ್ರಿಯೇಷನ್ ಮಾಡ್ತಾನೆ, ಇದ್ದು ಆಡ್ಸ್ ಮಾಡ್ತಾ ಇದ್ದಾನೆ, ಈಗ ಸಿನಿಮಾನು ಮಾಡ್ತಾನೆ ಸೂನು. ಎಲ್ಲ ಆ ಬೆಂಗಳೂರಲ್ಲೇ ಇರೋನು ಹುಡುಗ. ಹಾಫ್ ಮಂಗಳೂರವನು, ಹಾಫ್ ತಮಿಳು. ಒಳ್ಳೆ ಬ್ರೈನ್ಸ್ ಆ ಹುಡುಗನ್ಗೆ, ಅವನಿದ್ದಾನೆ. ದೆನ್ ನನ್ಗೆ ನಮ್ DOP ಅವರು ಪ್ರೀತಾ ಜಯರಾಮನ್, ಬಡವ ರಾಸ್ಕಲ್, ಒಗ್ಗರಣೆ, ಧೂಮಮ್ಮು ಮಾಡಿರೋರು. ಅವ್ರದ್ದು ನಂದು ಹೆಂಗಂದ್ರೆ, ಒಂದ್ ದಿವಸ ಯಾವ್ದೋ ಫೋಟೋ ಅಂತ ಬಂದಿತ್ತಲ್ಲ ಸಿನಿಮಾ, ಫೋಟೋ ಪ್ರೀಮಿಯರ್ ಅಲ್ಲಿ ಅದು ಆಕ್ಚುಲಿ ತುಂಬಾ ಚೆನ್ನಾಗಿದೆ, ಸಖತ್ ಸಿನಿಮಾ. ಇನ್ಫ್ಯಾಕ್ಟ್ ನಾವೆಲ್ಲ ಹೋಮ್ ಬೌಂಡ್ ನ ಎಷ್ಟು ಹೊಗಳ್ತೀವಿ, ಜನರು ಫೋಟೋನ ನೋಡ್ಬೇಕು. ಫೋಟೋ ನೋಡಿದ್ರೆ ಹೋಮ್ ಬೌಂಡ್ ಗಿಂತ ಒಂದು ಹಾರ್ಟ್ ರೆಂಚಿಂಗ್ ಸಬ್ಜೆಕ್ಟ್ ಅದು. ಹೋಮ್ ಬೌಂಡ್ ಈಗ ಆಸ್ಕರ್ಸ್ ಕಳಿಸ್ತಾ ಇದ್ದಾರೆ, ಕರಣ್ ಜೋಹರ್ ಪ್ರೊಡ್ಯೂಸ್ ಮಾಡಿರೋದು. ಈ ಸಿನಿಮಾಗೆ ಆ ಲೆವೆಲ್ ಬೆಂಬಲ ಬೇಕಿತ್ತು. ಆ ಲೆವೆಲ್ಗಿದೆ ಫೋಟೋ. ಆ ಫೋಟೋ ಸಿನಿಮಾ ಪ್ರೀಮಿಯರ್ ಅಲ್ಲಿ ನಮ್ಮ ಪ್ರೀತಾ ಅವರು ನನ್ ಕೇಳಿದ್ರು, ನಿಂತರ ಯಾರಾದ್ರೂ ಇರ್ಬೇಕು OTT ನಲ್ಲಿ ಖರೀದಿ ಮಾಡೋಕೆ. ಸರಿ, ಇಲ್ಲ ಆಕ್ಚುಲಿ ನಾನು ಸಿನಿಮಾ ಮಾಡ್ಬೇಕು. ಹೌದಾ, ನನ್ ಕತೆ ಹೇಳು ಅಂತ. ನೆಕ್ಸ್ಟ್ ಆಕ್ಚುಲಿ ಕಾಫಿಗೆ ಮೀಟ್ ಮಾಡಿ ನಾನು 3-4 ಕತೆ ಹೇಳಿದೆ. ಐ ಆಮ್ ರೆಡಿ ಟು ವರ್ಕ್ ವಿತ್ ಯು. ಹಂಗೆ ಇಮಿಡಿಯೇಟ್ ಆಗಿ ಒಂದ್ ಕನೆಕ್ಷನ್ ಆಗೋಯ್ತು. ದೆನ್ ಆ ತರ ದೆನ್ ಬೇರೆ ಬೇರೆ ಜನರು ಕೊಲಾಬ್ರೇಟರ್ಸ್, ಆಲೋಕೆ ಮ್ಯೂಸಿಕ್, ದೆನ್ ಬಾದಲ್ ಹೆಲ್ಪ್ ವಿತ್ ಸೆಟ್ ವರ್ಕ್, ಎಲ್ರು ಬಂದ್. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್, ಹ್ಯಾಪಿ. ಎಷ್ಟು ದಿನ ಶೂಟ್ ಮಾಡಿದ್ರಿ? 2 ದಿವಸ. ಫುಲ್ ಪ್ಲಾನಿಂಗ್, 20 minutes, 8 ಲೊಕೇಶನ್ಸ್, ಎಲ್ಲ ಲೈವ್, ಎಲ್ಲ ಜಾಗ ಅಂಡ್ ಅಷ್ಟು ಆರ್ಟಿಸ್ಟ್. ಬಟ್ ಪ್ಲಾನಿಂಗ್ ಟಕ್ 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 ಅಂತ ಮಾಡಿರೋದು. ಅದು ಅದಕ್ಕೆ ಪ್ರೊಡಕ್ಷನ್ ಬೇರೆ ಬೇರೆ ಎಲ್ಲ ಕೆಲಸ ಕಲ್ತಿ ಡೈರೆಕ್ಟ್ ಮಾಡೋದಕ್ಕೆ ಅದು ಒಂದು ನನಗೆ ಎಫೆಕ್ಟ್ ಆಗಿತ್ತು. ಕರೆಕ್ಟ್. ಎಸ್. ಇಲ್ಲ, ಪ್ರೊಡಕ್ಷನ್ ವಿಷಯದಲ್ಲಿ ಎಷ್ಟು ಎಚ್ಚರಿಕೆ ವಹಿಸಿದ್ರು ಏನಾದ್ರೂ ಮಿಸ್ ಹೊಡೆಯುತ್ತೆ. ಈಗ ನಾವು ಸಣ್ಣದೊಂದು ಶೂಟ್ ಮಾಡ್ತೀವಿ ಅಂದ್ರೇನೆ ಎಷ್ಟೆಲ್ಲ ಚಾಲೆಂಜಸ್ ಇರುತ್ತೆ. ಹೌದು. ಅಂತದ್ರಲ್ಲಿ ಈಗ ಇಷ್ಟು ಬಜೆಟ್ ಅಲ್ಲಿ ಇಷ್ಟು ದಿನದಲ್ಲಿ ಎಷ್ಟು ನಿಮಿಷ ಶೂಟ್ ಮಾಡಬೇಕು ಅನ್ನೋದು ಎಷ್ಟು ಪ್ಲಾನಿಂಗ್ ಇರಬೇಕು. ಎಲ್ಲ ಮಾಡಿದ್ರು ಎಡುತ್ತಿರ್ತೀವಿ. ಕರೆಕ್ಟ್. ಬಟ್ ಅದು
ಹಾ ಗ್ರೇಟ್. ಇತ್ತೀಚೆಗೆ ಶಾರ್ಟ್ ಮೂವೀಸ್ ತುಂಬಾ ಜನ ಇಷ್ಟಪಟ್ಟು ಮಾಡ್ತಿದ್ದಾರೆ, ಇಷ್ಟಪಟ್ಟು ನೋಡ್ತಿದ್ದಾರೆ. ಹೌದು, ಈಗ ಒಂದು ಸ್ವಲ್ಪ ಎಕ್ಸ್ಟ್ರಾ ಪುಷ್ ಬಂದಿದೆ. ಬಟ್ ಆ ಕಾಲದಿಂದಾನೇ ಬೆಂಗಳೂರಲ್ಲಿ ಶಾರ್ಟ್ ಫಿಲ್ಮ್ ಕಲ್ಚರ್ ಇಸ್ ಅಮೇಸಿಂಗ್, ಗೊತ್ತಾ? ಹೌದು. ಒಂದು ಈ ಸುಚಿತ್ರ ಎಸ್ಪೆಷಲಿ, ಸುಚಿತ್ರದಲ್ಲಿ ತುಂಬಾ ಜನ ಅಲ್ಲಿ ಕ್ಲಬ್ಬು ಇದೆ ಒಂದು. ಹೌದು, ಬೆಂಗಳೂರು ಫೆಸ್ಟಿವಲ್ ಮಾಡ್ತಾರೆ. ಅದು ಆ ಫೆಸ್ಟಿವಲ್ ಅಲ್ಲೇ ನಾನು ಹೋಗ್ಬಿಟ್ಟು ಫಸ್ಟ್ ಜೂರಿ ಆಗಿದೆ ಒಂದು 10 ವರ್ಷ ಹಿಂದೆ. ಈಗ ಕಂಟೆಸ್ಟೆಂಟ್ ಆಗಿ ಉಲ್ಟಾ ಹೋದೆ. ಎಷ್ಟೋ ಜನ ಅಲ್ಲೇ ಇಬ್ರು ಕಂಟೆಸ್ಟೆಂಟ್ ಆಗಿ ಜೂರಿ ಆದ್ರು. ನಾನು ಸ್ಟೇಜ್ ಮೇಲೆ ಗೆದ್ದಾದ್ಮೇಲೆ ಹೋಗ್ಬಿಟ್ಟು ಇವ್ರದ್ದು ಆತರ ಇದ್ರೆ ನಂದು ಉಲ್ಟಾ ಕತೆ ಅಂತ ನಾನು ಹಂಗಿತ್ತು. ಅಂಡ್ ಇಲ್ಲಿ ಅದೇ ಆ ಜಾಗದಲ್ಲೇ ಆ ಆರ್ಗನೈಸರ್ ಆನಂದ್ ಅವರು ತುಂಬಾ ಇನ್ಸ್ ಮಾಡಿದ್ರು, ಪ್ಲೀಸ್ ಕಮ್ ಅಂಡ್ ಗಿವ್ ಅಂತ. ಅಲ್ಲಿ ನಮ್ ಜೂರಿಯಲ್ಲಿ ರನ್ನರ್ ಅಪ್ ಆಯ್ತಲ್ಲ ಅದು. ಗೆದ್ದಿತ್ತು, ಫಸ್ಟ್ ರನ್ನರ್ ಅಪ್. ಅಂಡ್ ನಮ್ಮ ಫಿಲ್ಮು ನಮ್ ಜೂರಿಯು ತುಂಬಾ ಒಳ್ಳೆ ಜೂರಿ. ವಿ ಹ್ಯಾಡ್ ಸುಧಾರಾಣಿ ಮ್ಯಾಮ್, ಅರುಣ್ ಸಾಗರ್ ಸರ್ ಅಂಡ್ ರಾಜೇಶ್ ರಟ್ನಗರ್. ಸೊ 3 ಜನರು ಅಂಡ್ ದೇ ಸ್ಪೋಕ್ ವೆರಿ ನೈಸ್ಲಿ ಅಬೌಟ್ ದ ಫಿಲ್ಮ್. ಸೊ ಅದು ತುಂಬಾನೇ ಇಷ್ಟ ಆಯ್ತು. ಅದಾದ್ಮೇಲೆ 2-3 ಕಾಲೇಜಲ್ಲೂ, ಆರ್ಮಿ ಕಾಲೇಜಲ್ಲಿ, ಕ್ರೈಸ್ಟ್ ಕಾಲೇಜಲ್ಲೆಲ್ಲ ಸ್ಕ್ರೀನಿಂಗ್ ಆಗಿದೆ. ಸ್ಟೂಡೆಂಟ್ಸ್ ಗಳದ್ದು ರಿಯಾಕ್ಷನ್ ಹೆಂಗಿತ್ತು? ತುಂಬಾನೇ ಚೆನ್ನಾಗಿತ್ತು. ಬಿಕಾಸ್ ಅವರು ಎಷ್ಟೋ ಜನರು ನಾನ್ ಊಹೆ ಮಾಡಿದಿರೋ ತರ ಒಂದಿದ್ರೆ ಬೇರೆ ದಿಕ್ಕಲ್ಲಿ ಅವ್ರು ನೋಡಿದ್ರು. ನಾನ್ ಮಾಡಿರೋದು ಒಂದು ಸ್ಲೈಸ್ ಆಫ್ ಲೈಫ್ ಡ್ರಾಮಾ. ಬಟ್ 1-2-3 ಲೇಡೀಸ್ ಲೈಕ್ ಓಕೆ ವಿ ಸಾ ಇಟ್ ಆಸ್ ಎ ಥ್ರಿಲ್ಲರ್ ಅಂತ ಒಂದು ಹೇಳಿದ್ರು. ಸೊ ನಾನು ಓಕೆ ವಾವ್, ಈ ಥ್ರಿಲ್ಲರು ಇರ್ಬೋದಾ ಅಂತ. ಸೊ ಇಟ್ಸ್ ಸಿನಿಮಾ ಹಂಗೆ, ಎನಿ ಫಾರ್ಮ್ ಆಫ್ ಆರ್ಟ್ ನಾವ್ ಮಾಡೋದು ಒಂದು, ಬಟ್ ಇಟ್ಸ್ ಅಪ್ ಫಾರ್ ಇಂಟರ್ಪ್ರಿಟೇಷನ್. ಹೆಂಗ್ ಬೇಕಾದ್ರೂ ಇಂಟರ್ಪ್ರೇಟ್ ಮಾಡ್ಬೋದು. ನಿಮ್ಗೆ ಈ ತರ ಇಷ್ಟ ಆದ್ರೆ ಅವ್ರು ಇನ್ನೊಬ್ರಿಗೆ ಒಂದೊಂದರ ಅರ್ಥ ಆಗುತ್ತೆ. ಹೌದು, ಅದೇ ದಟ್ ಇಸ್ ಅ ಗುಡ್ ಥಿಂಗ್ ಅಬೌಟ್ ಆರ್ಟ್. ದಟ್ ಇಸ್ ದ ಬ್ಯೂಟಿ ಆಫ್ ಮೂವಿ. ಅದು ಶಾರ್ಟ್ ಇರ್ಲಿ ಲಾಂಗ್ ಇರ್ಲಿ. ಆಕ್ಟಿಂಗ್ ಅಂತ ಬಂದ್ರೆ ಸುನೈನಾ ಅವರಿಗೆ ಆಕ್ಟಿಂಗ್ ಇಷ್ಟ ಇಲ್ವಾ, ಅಥವಾ ಆಕ್ಟ್ ಮಾಡಿದೀರಾ, ಅಥವಾ ಆಕ್ಟಿಂಗ್ ಏನಾರ ಬಂದ್ರೆ? ಮಾಡಿದೀನಿ, ಒಂದ್ ಸಿನಿಮಾ ಮಾಡಿ ಅಷ್ಟೇ, ಅಲ್ಲೇ ಬಾಯ್ ಬಾಯ್ ಅಂತ ಹೇಳಿದೀನಿ. ಯಾಕೆ? ಒಂದು 15 ವರ್ಷ ಹಿಂದೆ. ಯಾವುದು? ಒಂದು ರಮೇಶ್ ಅರವಿಂದ್ ಅವ್ರು ಡೈರೆಕ್ಟ್ ಮಾಡಿರೋದು, ನಮ್ಮಣ್ಣ ಡಾನ್ ಅಂತ. ಅದರಲ್ಲಿ ಒಂದು ರೋಲ್. ವಾವ್. ಸೊ ಅದು ಒಂದು ಒಳ್ಳೆ ಆಲ್ಮೋಸ್ಟ್ 15 ದಿವಸ ಶೂಟ್ ಮಾಡಿದೀವಿ. ಸೊ ಇಷ್ಟ ಆಯ್ತು. ಬಟ್ ಓನ್ಲಿ ಪಾಯಿಂಟ್ ನನ್ಗೆ ಆಕ್ಟರ್ ಆಗೋ ಪೇಷನ್ಸ್ ಇಲ್ಲ. ಅದು ಬೆಳಿಗ್ಗೆ ಮೇಕಪ್ ಹಾಕೊಂಡು ಕೂತಿ ಅದೆಲ್ಲ ಇಲ್ಲ. ಹಂಗೆ ಕ್ಯಾಮ್ರಾ ಹಿಂದೆ ಇರೋ ಖಿಯಾಸ್ ಇದೆ, ಅದು ತುಂಬಾ ಇಷ್ಟ ಹಿಡಿಸ್ತು. ಅಲ್ಲಿಂದ ಕಮಾಂಡಿಂಗ್ ಆರ್ಗನೈಸ್ ಮಾಡೋದು, ಅಲ್ಲಿ ಅದ್ರಲ್ಲಿ ಸೆಟ್ ಮಾಡಿ ಅಲ್ಲಿಂದ ಅದ್ ಕ್ರಿಯೇಟ್ ಮಾಡೋದು. ಬಿಕಾಸ್ ನಾನು ಟೆಕ್ನಿಷಿಯನ್ ಆಗಕ್ಕೆ ಇಷ್ಟ ನಿಮ್ಗೆ? ಹೌದು, ಬಿಕಾಸ್ ಆ ಕ್ರಿಯೇಷನ್ ಇದೆಯಲ್ಲ ನಮ್ ಕತೆ. ನಾನು ಸಿನಿಮಾ ಫಸ್ಟ್ ಟೈಮ್ ನಾನು ಸುಚಿತ್ರಾನಲ್ಲಿ ಫಿಲ್ಮ್ ಫೆಸ್ಟಿವಲ್ ನೋಡಿದಾಗ ಆ ಡಾರ್ಕ್ ಹಾಲ್ ಅಲ್ಲಿ ಎಷ್ಟು ಇಷ್ಟಪಟ್ರು ಜನರು. ಅದು ಆ ಫೀಲಿಂಗ್ ಬಿಟ್ಟು ನಾನೇ ಆ ದೊಡ್ಡ ಸ್ಕ್ರೀನ್ ಅಲ್ಲಿ ನಾನ್ ಕ್ರಿಯೇಟ್ ಮಾಡಿರೋದು ಮಾತ್ರ ಗೊತ್ತು. ಹೌದು, ಅದು ಸುಮ್ಮನೆ ಸಿನಿಮಾ ನೋಡೋರಿಗೆ ಎಷ್ಟೋ ಸಿನಿಮಾ ಪ್ರಮೋಟ್ ಮಾಡಿದೀನಿ, ಅವ್ರ ಬೇರೆದು ಪ್ರೊಡಕ್ಷನ್ ಇರ್ಲಿ ಎದ್ದು ಅದೆಲ್ಲ ಬೇರೆ. ಬಟ್ ಈ ಸಿನಿಮಾದಲ್ಲಿ ನಾನೇ ಬರ್ದಿರೋ ಕಥೆನ ಬೇರೆ ಅಲ್ಲಿ ನೋಡೋದು, ಇಟ್ಸ್ ಅ ವೆರಿ ಡಿಫ್ರೆಂಟ್ ಫೀಲಿಂಗ್. ಸೊ ಮೌನ ರಾಗನ ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಆ ರಾಗ ಹೆಂಗ್ ಕೇಳಿಸುತ್ತೆ, ಹೆಂಗ್ ಕಾಣಿಸುತ್ತೆ ಅಂತ. ಅಂಡ್ 2 days ಅಲ್ಲಿ ನೀವು ಅಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ 20 ನಿಮಿಷದ ಶಾರ್ಟ್ ಮೂವಿ ಮಾಡಿದ್ದೀರಾ ಅಂದ್ರೆ ಗ್ರೇಟ್. ಅದು ಒಂದ್ ಸಣ್ಣ ಪ್ರೋಗ್ರಾಮ್ ಮಾಡುವಾಗನೇ ಎಷ್ಟೆಲ್ಲ ಚಾಲೆಂಜಸ್ ಎದುರಾಗುತ್ತೆ, ಅನಿರೀಕ್ಷಿತಗಳು ಎದುರಾಗುತ್ತೆ. ಇದೆಲ್ಲದನ್ನ ದಾಟ್ಕೊಂಡು ಮಾಡೋದೇ ಕಷ್ಟ. ಅಂಥದ್ರಲ್ಲಿ ನೀವು ಇಷ್ಟು ಪ್ಲಾನ್ಡ್ ಆಗಿ ಮಾಡಿದ್ದೀರಾ ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಕ್ ಆಗಿದೆ ಅಂತ ನಂಗೆ ಅನಿಸ್ತಿದೆ. ಇಷ್ಟೆಲ್ಲ ಕನೆಕ್ಷನ್ಸ್ ಇದು ಗುಡ್ ಆರ್ಟಿಸ್ಟ್ಗಳಿಗೆ ನಮ್ಮ ಕನ್ನಡದಲ್ಲಿ ಕೊರತೆನೇ ಇಲ್ಲ, ಆಯ್ತಾ? ನಮ್ಮ ಶ್ರುತಿ ನನ್ಗೆ ಒಳ್ಳೆ ಫ್ರೆಂಡೇ ಅವಳು. ಸೊ ಯಾಕೆ ಶ್ರುತಿನ ಆಯ್ಕೆ ಮಾಡಿದ್ರಿ? ನಿಮ್ಮ ಪಾಯಿಂಟ್ ಆಫ್ ನಂದ ಶ್ರುತಿ ಕೂಡ ಅವಳು. ಅಂಡ್ ಶ್ರುತಿ ಇಸ್ ಆಸ್ ಗುಡ್ ಅಸ್ ಫ್ಯಾಮಿಲಿ ನನಗೆ. ಅಂಡ್ ಶ್ರುತಿ ಈಸ್ ಲೈಕ್ ಅವಳಿಗೆ ನಂಗೆ ಆ ಕ್ಯಾರೆಕ್ಟರ್ ನೋಡೋವಾಗ್ಲೇ ನೀವು ಶ್ರುತಿ ಬೇರೆ ಯಾರು ಇಲ್ವೇ ಇಲ್ಲ ಕಾಣಿಸಿದೆ. ಶ್ರುತಿ ಬೇರೆ ಯಾರು ಇಲ್ಲ. ಅಂಡ್ ಐ ಮೀನ್ ನೋಡ್ಬಿಟ್ಟು ಅವಳ ರೇಂಜ್ ಆಫ್ ಪರ್ಫಾರ್ಮೆನ್ಸ್ ಇಸ್ ಅಮೇಸಿಂಗ್. ಹೌದು, ನನ್ಗೆ ಒಂದ್ ಸರ್ಟನ್ ಎಕ್ಸ್ಪ್ರೆಷನ್ಸ್ ಬೇಕಿತ್ತು, ನಿಮ್ ನೋಡಿದಾಗ ಗೊತ್ತಾಗುತ್ತೆ ಯಾಕೆ ಅಂತ ಅದು. ಅಂಡ್ ಸೆಕೆಂಡ್, ನಿಜ ಜೀವನದಲ್ಲೂ ಅವಳ ತಾಯಿ. ಸೊ ತಾಯಿ ಮಗು ಕತೆ, ತಾಯ್ತನ ಅದು ಬೇಕು. ನೋಬಡಿ ಅದ್ ಎಷ್ಟ್ ಆಕ್ಟ್ ಮಾಡಿದ್ರು ನನ್ಗೆ ನ್ಯಾಚುರಲ್ ಬೇಕಿತ್ತು. ಸೊ ಅದಕ್ಕೋಸ್ಕರ ಐ ವಾಂಟೆಡ್ ಅ ನ್ಯಾಚುರಲ್ ಕನೆಕ್ಷನ್ ಬಿಟ್ವೀನ್ ಇದು. ಸೊ ಅದಕ್ಕೆ ಅಲ್ಲಿ ಶ್ರುತಿ ಹ್ಯಾಡ್ ಟು ಬಿ ಪಾರ್ಟ್ ಆಫ್ ಮೈ ಫಿಲ್ಮ್.
ಹೆಂಗಿತ್ತು 2 ದಿನದ ಶೂಟಿಂಗ್? ಅಯ್ಯೋ ಏನೇ ಚಾಲೆಂಜಸ್ ಬಂತು? ಚಾಲೆಂಜಸ್ ಜಾಸ್ತಿ ಏನಿರಲಿಲ್ಲ. ಹ್ಯಾಡ್ ಅ ಲಾಟ್ ಆಫ್ ಫನ್. ಮೊದಲೇ ಸಿನಿಮಾ, ಸೊ ಅದು ಎನ್ಶೋರ್ಡ್ ನಾನು ಪ್ರತಿ ನಿಮಿಷ ಐ ಹ್ಯಾಡ್ ಟು ಎಂಜಾಯ್ ಇಟ್. ಸೊ ಆ ತರ ಎಲ್ಲ ಮೂಮೆಂಟ್ಸು ಸೋಕಿನ್ ಮಾಡಿ ಸಿನಿಮಾ ಮಾಡಿರೋದು. ಅದಾದ್ಮೇಲೆ ಒಂದಿಷ್ಟು ಕರೆಕ್ಟ್ ಆಗಿ ಪೋಸ್ಟ್ ಪ್ರೊಡಕ್ಷನ್ ಟ್ರೈ ಮಾಡಿದ್ದೀನಿ. ನೋಡೋಣ ಹೆಂಗೆ ರಿಸೀವ್ ಮಾಡ್ತಾರೆ ಜನರನ್ನ ಅಂತ. ಮತ್ತೆ ಯಾವ್ಯಾವ ಪ್ಲಾಟ್ಫಾರ್ಮ್ಗೆ ಅದನ್ನ ಕಳಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದೀರಾ? ಅದು ಇನ್ನ ಡಿಸ್ಕಷನ್ ನಡೀತಾ ಇದೆ, ನೋಡ್ಬೇಕು ಹೆಂಗೆ ಅಂತ. ಎಸ್, ಅದೆಲ್ಲಾ ಪ್ಲಾಟ್ಫಾರ್ಮ್ ಅಲ್ಲೂ ಮಿಂಚ್ಲಿ. ಈಗ ಶಾರ್ಟ್ ಮೂವಿ ಅಂದ ತಕ್ಷಣ ಡಾಕ್ಯುಮೆಂಟ್ರಿ ಅನ್ಕೊಂಡ್ಬಿಡ್ತಾರೆ. ಅಂದ್ರೆ ಅದನ್ನ ಹಿಂಗೆ ಅಡ್ವರ್ಟೈಸ್ಮೆಂಟ್ ನ ಕಲರ್ಫುಲ್ ಆಗಿ ತೋರಿಸ್ದಂಗೆ ಡಾಕ್ಯುಮೆಂಟ್ರಿನ ಸಪ್ಪೆ ಆಗಿ ತೋರ್ಸೋ ಹಂಗೆ ಶಾರ್ಟ್ ಮೂವಿ ಹಂಗಿರಲ್ಲ ಅನ್ನೋದನ್ನ ನಾವು ಪ್ರೂವ್ ಮಾಡೋದೇ ಕಷ್ಟ. ಇಲ್ಲ, ನಂದಂತೂ ಪ್ರಾಪರ್ ಒಂದು ಸಿನಿಮಾ ರೇಂಜ್ಗೆ ಆ ಸ್ಟೈಲ್ ಅಲ್ಲೇ ಶೂಟ್ ಮಾಡಿರೋ ಸಿನಿಮಾ. ಸೊ ಐ ಹ್ಯಾಡ್ ಟು ಕೀಪ್ ಇಟ್. ನನಗೆ ಬಿಕಾಸ್ ನಾನು ಹೇಳಿದ ಇದು ತೋರ್ಸ್ಕೋಬೇಕು ನಾನು ಹೆಂಗೆ ಕತೆನ ಹೇಳಬಲ್ಲೆ ಅಂತ. ಅಂಡ್ ನನ್ಗೆ ಇದು ಒಂದು ವಿಸಿಟಿಂಗ್ ಕಾರ್ಡ್ ತರ ಸಿನಿಮಾಗೆ. ಇದು ಫಸ್ಟ್ ಎಂಟ್ರಿ, ಸುನೈನಾ ಕ್ಯಾನ್ ಡೈರೆಕ್ಟ್ ಅಂತ. ಸೊ ಆ ತರ ಮಾಡಿರೋದು. ನೆಕ್ಸ್ಟ್ ಏನೇನ್ ಪ್ಲಾನ್ಸ್ ಇದೆ? ಹೋಪ್ಫುಲಿ ನೆಕ್ಸ್ಟ್ ಇಯರ್ ಒಂದು ಫೀಚರ್ ಫಿಲ್ಮ್ ಆಗತ್ತೆ ಅಂತ ಸಾಧ್ಯತೆ ಇದೆ. ನೋಡೋಣ ವರ್ಕ್ ಆಗತ್ತಾ ಹೆಂಗೆ ಅಂತ. ಅದು ರೆಡಿ ಮಾಡ್ಕೊಂಡಿದ್ದೀರಾ? ಅಲ್ಲೇ ಕತೆ ರೆಡಿ ಆಗಿದೆ. ಈಗ ಡೈಲಾಗ್ಸ್ ಲೆವೆಲ್ ತನಕ ಹೋಗಿದೆ. ಅದು ಬಿಟ್ರೆ ಬೇರೆ ಬೇರೆ ಇನ್ನಷ್ಟು ಕತೆ ಇದೆ, ಬಟ್ ಕರೆಕ್ಟ್ ಆಗಿ ಈ ಒಂದು ಕತೆ ಅಂತ ಅನ್ಕೊಂಡಿರೋದು ಒಂದು. ಆಮೇಲೆ 2-3 ಸಿನಿಮಾ ಕಾಸ್ಟಿಂಗ್ ನಡೀತಾ ಇದೆ. ಆಮೇಲೆ 1 ಮೂವಿ ಕ್ರಿಯೇಟಿವ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಓ ಸೂಪರ್. ಹಂಗೆ ಸೊ ಆ ತರ ಬೇರೆ ಬೇರೆ ಕೆಲಸ. ಇಷ್ಟೆಲ್ಲ ಬಿಸಿ ಇಟ್ಕೊಂಡಿದ್ದೀರಾ ನಿಮ್ಮನ್ನ ನೀವು? ಬಿಸಿ ಅಂತ ಇಲ್ಲ, ಇವಾಗ ಐ ಕ್ಯಾನ್ ಚೂಸ್ ವಾಟ್ ಐ ವಾಂಟ್ ಟು ಡು. ಅದು ಫ್ರೀಡಮ್ ಅದ್ ಬೇಕು ಲೈಫಲ್ಲಿ ಈಗ. ಸೊ ದೀಸ್ ಮೆನಿ ಇಯರ್ಸ್ ಒಂದು ಶಿಸ್ತಲ್ಲಿ ಡೈಲಿ ಟೈಮ್ ಕೆಲಸ ಮುಗಿಯೋ ತನಕ ಬೇರೆ ಎಲ್ಲೂ ಅಲ್ಲಿಂದ ಬರಲ್ಲ, ಆ ತರ ಇತ್ತು. ಬಟ್ ಈಗ ಐ ಆಮ್ ದ ಮಾಸ್ಟರ್ ಆಫ್ ಮೈ ಲೈಫ್ ಅಂತ ಆ ತರ. ಎಸ್, ಇವಾಗ ನೋಡಿ, ನೀವೇ ಮೌನರಾಗಕ್ಕೆ ಎಲ್ಲ ತಾಯಿ ತಂದೆ ಫ್ಯಾಮಿಲಿ ಎಲ್ಲ ನೀವೇ. ಸೊ ಈಗ ನೆಕ್ಸ್ಟ್ ಫೀಚರ್ ಫಿಲಮ್ಗೆ ಯಾರ್ಯಾರನ್ನ ತಲೆಯಲ್ಲಿ ಇಟ್ಕೊಂಡಿದ್ದೀರಾ? ನೋಡೋಣ, ಅದು ಡಿಸೈಡ್ ಆಗಿಲ್ಲ. ಇಲ್ಲ, ಬೇರೆ ಬೇರೆ ಕಡೆ ಬೇರೆ ಬೇರೆ ಇದು ಕಾಸ್ಟಿಂಗು ಆಗಿಲ್ಲ. ಕಾಸ್ಟಿಂಗು ಅದೇ ಈಗ ಎಲ್ಲ ಇಟ್ ಸ್ಟಿಲ್ ಇನ್ ಅ ವೆರಿ ರೈಟಿಂಗ್ ಸ್ಟೇಜ್ ಅಲ್ಲಿ ಇದೆ. ಅದಾದ್ಮೇಲೆ ಹೆಂಗ್ ಹೋಗತ್ತೆ ನೋಡ್ಬೇಕು. ಬಟ್ ಮಾಡೋದಂತೂ ಗ್ಯಾರಂಟಿ. ಗ್ಯಾರಂಟಿ. ಒಂದ್ ಹಂತಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಆಗಿದೆ, ಕುಕ್ ಮಾಡೋದು ಬಾಕಿ ಇದೆ. ಅದೇ ಯಾವ ತರ ಪಾತ್ರೆ, ಎಷ್ಟು ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ಒಂದು ಸೂಪರ್ ಮಾರ್ಕೆಟ್ ಇದೆ, ಅಲ್ಲಿಂದ ಏನ್ ಮನೆಗೆ ಏನ್ ತಗೊಂಡ್ ಹೋಗ್ಬೇಕು, ನಮ್ ಕೈಯಲ್ಲಿ ಎಷ್ಟು ಬಜೆಟ್ ಇದೆ, ಅದು ಪ್ರಾಬ್ಲಮ್ ಇರೋದೀಗ. ಬೇಸಿಕಲಿ ಸೂಪರ್ ಮಾರ್ಕೆಟ್ ಆಚೆ ಒಂದು ರೆಡಿ ಆಗಿದೆ, ಬಟ್ ನಮ್ ಕಾರ್ಡ್ ಲಿಮಿಟ್ ಎಷ್ಟು ಅಂತ ಅದ್ ನೋಡ್ಕೋಬೇಕು ಫಸ್ಟ್. ಅಂಡ್ ಯಾವ ಅಡಿಗೆ ಸ್ವೈಪ್ ಮಾಡೋದು ಬಾಕಿ. ಆ ಸ್ವೈಪ್ ಮಾಡೋರು, ಆ ಕಾರ್ಡ್ ಕೊಡೋರು ಯಾರು ಅಂತ ನೋಡ್ಬೇಕಿನ. ಅತಿ ಶೀಘ್ರದಲ್ಲಿ ಆ ಎಲ್ಲ ಮಾಹಿತಿನೂ ನಿಮಗೆ ಸಿಗುತ್ತೆ. ಅದು ರೆಡಿ ಆಗ್ಲಿ. ಅಂಡ್ ಇಲ್ಲಿಗೆ ವರ್ಷಕ್ಕೆ ಸಿನಿಮಾನು ರೆಡಿ ಆಗ್ಬಿಟ್ಟು ಅಲ್ವಾ? ಮ್ಯಾನಿಫೆಸ್ಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಡೂಪರ್ ಸಿನಿಮಾ ನಿಮ್ ಕಡೆಯಿಂದ ಬರ್ಲಿ. ಅದಕ್ಕೆ ಮುಂಚೆ ಮೌನರಾಗ ನೋಡಕ್ಕೆ ನಾವು ಕಾಯ್ತಾ ಇದೀವಿ. ಓಕೆನಾ? ನಾನು ಕಾಯ್ತಾ ಇದೀನಿ ಸೀರಿಯಸ್ಲಿ. ಅದು ಆಕ್ಚುಲಿ ವರ್ಷ ಆಯ್ತು ನಾನು ಕಾಯಕ್ ಶುರು ಮಾಡಿ. ಇಲ್ಲ, ಡೆಫಿನೆಟ್ಲಿ ರೆಡಿ ಆಗಿದೆ. ಇನ್ಫ್ಯಾಕ್ಟ್ ಹೇಳಿದೀನಿ, ಸ್ಕ್ರೀನಿಂಗ್ ಇದೆ, ಬರ್ಲೇಬೇಕು. ನಮ್ಮ ವೀಕ್ಷಕರಿಗೂ ಹೇಳೋಣ, ಎಲ್ರು ನೀವು ನೋಡಿ ಅದು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ನೆಕ್ಸ್ಟ್ ಸಿಗುತ್ತೆ ಅನ್ನೋದನ್ನ ಒಂಚೂರು ಹೇಳಿದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಈಗೇನೋ ನಮಗೆ ಸ್ಕ್ರೀನ್ ಮಾಡಿ ತೋರಿಸ್ತೀರಾ, ಅದಾದ್ಮೇಲೆ ಸೋಷಿಯಲ್ ಮೀಡಿಯಾಗ್ ಬಿಡ್ತೀರಾ? ಸೋಷಿಯಲ್ ಮೀಡಿಯಾಗ್ ಬಿಡೋದು ಒಂದ್ ಸ್ವಲ್ಪ ಪ್ಲಾನಿಂಗ್ ನಡೀತಾ ಇದೆ. ಫಾರ್ ನಾವು ಒಂದು ಫೆಸ್ಟಿವಲ್ ಕಳಿಸ್ಬೇಕಾ ಅಂತ ಅದ್ ಮೈಂಡ್ ಇದೆ, ಆರ್ ಡೈರೆಕ್ಟ್ ಆಗಿ ಬಿಡ್ಬೇಕಾ, ಆ ದ್ವಂದ್ವ ಇದೆ ಮೈಂಡ್ ಅಲ್ಲಿ. ಸೊ ಅದಕ್ಕೋಸ್ಕರ ಎನಿವೇಸ್ ಅದೇನೇ ಆಗಿದ್ರು ನೆಕ್ಸ್ಟ್ ಏನ್ ಅಪ್ಡೇಟ್ಸ್ ಬೇಕು ಅಂದ್ರೆ ನನ್ನ ಚಾನಲ್ ಅಲ್ಲಿ ನಾನು ಫಸ್ಟ್ ಮಾಡೋದೇ ಹೇಳೋದು. ಗೊತ್ತಿದ ತಕ್ಷಣ ನಿಮ್ಗೆ ಕಟ್ತಾ ಇರೋದೆ. ಸೊ ನೋಡಿ, ಎಲ್ರು ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮಿಂದ ಬರ್ಲಿ. ಅಂಡ್ ತುಂಬಾ ಜನಕ್ಕೆ ಒಂದ್ ಬ್ರಿಡ್ಜ್ ತರ ಕನೆಕ್ಟ್ ಮಾಡ್ತೀರಾ ಎಲ್ರಿಗೂ. ಅಂದ್ರೆ ಪ್ರೀತಿನ ಹಂಚೋದಿದು. ಏನೋ ಒಂದು ಈ ಕಡೆನೂ ಗೊತ್ತಿರುತ್ತೆ, ಈ ಕಡೆನೂ ಗೊತ್ತಿರುತ್ತೆ. ಓ ಇವ್ರಿಗೆ ಇದು ಬೇಕಂದ್ರೆ ಅದನ್ನ ಏನಂತಾರೆ, ಒಂಥರ ಈ ಮ್ಯಾಥಮೆಟಿಕ್ಸ್ ತರ ಇಲ್ಲಿಂದ ಇಲ್ಲಿಗೆ ಜಂಪ್ ಮಾಡಿಸ್ಬೋದು ಅಥವಾ ಅದನ್ನ ಕನೆಕ್ಟ್ ಮಾಡೋದು. ಅದು ತುಂಬಾ ದೊಡ್ಡ ಕೆಲಸ, ತುಂಬಾ ದೊಡ್ಡ ಜವಾಬ್ದಾರಿನೂ ಅದು.
ಬಟ್ ಅದನ್ನ ಹೆಂಗೆ ಹ್ಯಾಂಡ್ಲ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ. ನಿಮ್ಮ ಇಡೀ ಗ್ರಾಫೇ ಒಂಥರ ಕಲರ್ಫುಲ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ಸುಮಾರು ಜನ ಈಗ ಕಾಲಿಡಬೇಕು ಪತ್ರಿಕೋದ್ಯಮಕ್ಕೆ ಅನ್ನೋ ತುಡಿತ ತುಂಬ ಜನಕ್ಕಿದೆ. ಅದು ಎಷ್ಟೊಂದು ಜನಕ್ಕೆ ಯಾವ್ಯಾವ ಆ್ಯಂಗಲಲ್ಲಿ ಅಂತ ಗೊತ್ತಿಲ್ಲ. ಒಬ್ಬೊಬ್ರದ್ದು ಒಂದೊಂದು ಸಿನಿಮಾ ಸ್ಟಾರ್ಗಳನ್ನ ನೋಡ್ಬೋದು ಅಂತಿರ್ಬೋದು, ಇನ್ನು ಕೆಲವ್ರಿಗೆ ನಿಜವಾಗ್ಲೂ ಏನೋ ಮಾಡಬೇಕು ಅಂತಿರ್ಬೋದು. ಹಿಂಗೆ ಒಬ್ಬೊಬ್ರದ್ದು ಒಂದೊಂದು ದೃಷ್ಟಿಕೋನ ಇರುತ್ತೆ. ಎಲ್ಲರಿಗೂ ಒಂದು ಚಾಪ್ಟರ್ ಥರ ಇತ್ತು ನನಗೆ. ಏನಂತಾರೆ, ಎಲ್ಲ ದಂತಕಥೆಗಳನ್ನ ಕೇಳ್ತೀವಲ್ವ ನಾವು, ಅದನ್ನ ಇವತ್ತು ಇವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದ್ರಲ್ಲಿ ನಾನು ನೋಡಿದ್ದೀನಿ. ಸೊ ನಿಮಗೂ ಅದು ಖುಷಿ ಕೊಟ್ಟಿರತ್ತೆ. ಫೈನಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನನಗಂತೂ ಐ ರಿಯಲಿ ಎಂಜಾಯ್ಡ್ ಟಾಕಿಂಗ್. ನನ್ಗಂತ ಗೊತ್ತಿರಲಿಲ್ಲ ನಾನು ಇಷ್ಟು ಮಾತನಾಡಬಲ್ಲೆ ಅಂತ. ಬಟ್ ಇಟ್ ವಾಸ್ ನೈಸ್. ತುಂಬಾ ಐ ಲೈಕ್ ಟಾಕಿಂಗ್ ಟು ಯು. ಥ್ಯಾಂಕ್ ಯು ಸೋ ಮಚ್. ನನಗಿಷ್ಟು ಟೈಮ್ ಕೊಟ್ರಿ ಅಲ್ಲ, ನಾವು ಪರಿಚಯ ಇರ್ಬೋದು, ಏನೇ ಇರ್ಬೋದು, ಒಬ್ರಿಗೆ ಒಂದಷ್ಟು ಟೈಮ್ ಕೊಡೋದಿದೆಯಲ್ಲ, ಆ ಟೈಮ್ಗೆ ತುಂಬ ವ್ಯಾಲ್ಯೂ ಇದೆ. ನಾನು ಅದನ್ನು ನನಗೆ ಎಷ್ಟು ಇದಿತ್ತಂದರೆ ಆ ಟೈಮ್ನ ಅವ್ರಿಗೆ ವರ್ತ್ ಅಂತ ಅನ್ನಿಸ್ಬೇಕು ಅನ್ನೋದು ನನಗೆ ತುಂಬ ಇತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ನಂಗೆ ಆ ಟೈಮ್ ಕೊಟ್ಟಿದ್ದಕ್ಕೆ ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದಕ್ಕೆ. 3 ಇಂಡಸ್ಟ್ರಿಗಳನ್ನ ನೋಡಿದ್ದೀರಾ ಆ್ಯಂಡ್ ಅಷ್ಟು ಜನರ ಜೊತೆ ಒಳ್ಳೆ ಕನೆಕ್ಷನ್ ಇಟ್ಕೊಂಡಿದ್ದೀರಾ. ಅದು ತುಂಬ ಇಂಪಾರ್ಟೆಂಟ್. ಎಷ್ಟೊಂದು ಜನ ಅದನ್ನ ಇಟ್ಕೊಳ್ಳಲ್ಲ. ಅದು ಒಂದು ಲೆಸನ್ ನನಗೆ, ನನ್ನಂಥವ್ರಿಗೆ ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಿ ಅಲ್ಲ, ಸುನಯನ ಅಂದರೆ ಮಿಸ್ ಬ್ಯೂಟಿಫುಲ್ ಐಸ್. ಅದು ವಿಷ್ಣು ಸರ್ ಹೇಳಿದ್ದಂತೆ. ಸೊ ನನಗೆ ಒಂಥರ ಖುಷಿ ಆಯಿತು ಆ ಹೆಸರು. ಸುನಯನ ಅವರ ಇಂಟರ್ವ್ಯೂ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಪಾಸಿಟಿವ್ ಕಮೆಂಟ್ಸ್ಗಳಿಗೆ ನಾನು ಎದುರು ನೋಡ್ತಿರ್ತೀನಿ. ಪ್ಲೀಸ್ ಕಮೆಂಟ್ ಮಾಡಿ ಆ್ಯಂಡ್ ಇಷ್ಟ ಆಗಿದ್ರೆ ಶೇರ್ ಕೂಡ ಮಾಡಿ. ಹಾಗೆ ನಮ್ಮ ವಿಡಿಯೋ ನೋಡಿದ್ರೆ ಕಣ್ಣು ತಂಪಾಗುತ್ತೆ, ಕೇಳಿದ್ರೆ ಕಿವಿ ತಂಪಾಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡೆದ್ರೆ ಜೀವನನೂ ತಂಪಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.